ಎಲ್ಲರಿಗೂ ನಮಸ್ಕಾರ ರೀ. 15 ದಿನದಿಂದ ನಾನು ನಮ್ಮ ಫ್ರೆಂಡ್ಸು ಕೂಡಿ ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೊಂಟಿದ್ವಿ. ಟ್ರೈನ್ನೊಳಗೆ ನಮ್ಮ ದೋಸ್ತ ಒಬ್ಬ ಹೆಂಗೆ ಕುಂತ್ಬಿಟ್ಟ ನೋಡ್ರಿ. ಸಂಜೆ 4 ಗಂಟೆದು ಆಗಿತ್ತು ರೀ. ಅವಾಗ ಕೊಲ್ಲಾಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ. ಅಲ್ಲಿಂದ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿ ಟೆಂಪಲ್ಗೆ ನಾವು ರಿಕ್ಷಾದಾಗ ಹೊಂಟ್ಬಿಟ್ಟು ನೋಡ್ರಿ. ಇದೆ ನೋಡ್ರಿ, ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ಟೆಂಪಲ್. ಈ ದೇವಸ್ಥಾನದ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಇದು ಕ್ರಿಸ್ತಶಕ 7-8ನೇ ಶತಮಾನದಲ್ಲಿ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗೈತೆ ಅಂತ ಇಲ್ಲಿಯ ಇತಿಹಾಸ ಹೇಳ್ತದೆ. ಮಹಾರಾಷ್ಟ್ರದ ಜನರು ಈ ದೇವಸ್ಥಾನಕ್ಕೆ ಅಂಬಾಬಾಯಿ ದೇವಸ್ಥಾನ ಅಂತಲೂ ಕರೀತಾರೆ. ನಮ್ಮ ಭಾರತ ದೇಶದಲ್ಲಿರುವ 51 ಶಕ್ತಿಪೀಠಗಳಲ್ಲಿ ಈ ದೇವಸ್ಥಾನವೂ ಒಂದು. ದೇವಿಗೆ ಉಡಿ ತುಂಬಾಕಂತ ಎಲ್ಲರೂ ಕಾಯ್ದು ತೊಗೊಂಡ್ವಿ. ನಮ್ಮ ಫ್ರೆಂಡ್ಸು ತೊಗೊಂಡ್ರು. ಹಂಗೆ ಪೂಜೆ ಸಾಮಾನು ತೊಗೊಂಡು ನಾವು ದರ್ಶನಕ್ಕೆ ಪಾಳೆ ಹಚ್ಚಕ್ಕೆ ಹೊಂಟ್ಬಿಟ್ಟು ನೋಡ್ರಿ. ನಾವು ದರ್ಶನಕ್ಕೆ ಪಾಳೆ ಹಚ್ಚಿದಾಗ ಮೊದಲು ಶ್ರೀ ಮಹಾಕಾಳಿಯ ದರ್ಶನ ಪಡೆದ್ವಿ. ಆಮೇಲೆ ಶ್ರೀ ಮಹಾಲಕ್ಷ್ಮಿ ದರ್ಶನ ಪಡ್ಯಕ್ಕೆ ಮುಂದೆ ಹೊಂಟ್ವಿ. ಅವತ್ತು ಮಂಗಳವಾರ ಆಗಿದ್ದರಿಂದ ಭಕ್ತರ ಸಂಖ್ಯೆ ಹೆಚ್ಚಿಗೆ ಬಂದಿತ್ತು. ಮಹಾಲಕ್ಷ್ಮಿಯ ದರ್ಶನ ಪಡ್ಕೊಂಡು ಆಮೇಲೆ ನಾವು ದೇವಸ್ಥಾನದ ಮುಂದೆ ಫೋಟೋ ತಗೊಂಡ್ವಿ. ಆಮೇಲೆ ಅದೇ ದೇವಸ್ಥಾನದ ಬಾಜು ಇರುವಂಥ ಅಂಬಾಭವಾನಿ ದೇವಸ್ಥಾನಕ್ಕೆ ಹೊಂಟ್ವಿ. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜನ ಮಗ ರಾಜಾರಾಮನ ಮೂರ್ತಿಯನ್ನು ಕಾಣಬಹುದಾಗಿದೆ. ಅಂಬಾಭವಾನಿ ದರ್ಶನ ಮಾಡಿಕೊಂಡು ಆ ದೇವಸ್ಥಾನದ ಮುಂದೂ ನಿಂತು ಫೋಟೋ ತೆಗೆಸ್ಕೊಂಡ್ವಿ. ಅಲ್ಲೇ ಶ್ರೀ ರಂಕಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು. ಅಲ್ಲಿ ದರ್ಶನ ಮಾಡ್ಕೊಂಡು ಮತ್ತು ಮಾರನೇ ದಿನ ನಮ್ಮದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಊರ ಕಡೆ ಹೊಂಟ್ಬಿಟ್ವಿ ನೋಡ್ರಿ.